2022ರಲ್ಲಿ ನಡೆದ ಮಂಗಳೂರು ಕುಕ್ಕರ್ ಸ್ಫೋಟ ಪ್ರಕರಣಕ್ಕೆ ಇದೀಗ ಮಹತ್ವದ ತಿರುವು ಸಿಕ್ಕಿದೆ. ಬೆಂಗಳೂರಿನ ಎನ್ಐಎ ವಿಶೇಷ ನ್ಯಾಯಾಲಯ ಕೊನೆಗೂ ತೀರ್ಪು ನೀಡಿ ಈ ಪ್ರಕರಣದ ಪ್ರಮುಖ ಆರೋಪಿ ಮೊಹಮ್ಮದ್ ಶಾರಿಕ್ಗೆ 10 ವರ್ಷಗಳ ಜೈಲು ಶಿಕ್ಷೆ ವಿಧಿಸಿದೆ. ಇದರ ಜೊತೆಗೆ ಒಟ್ಟು 16 ಮಂದಿಯನ್ನು ದೋಷಿಗಳೆಂದು ನ್ಯಾಯಾಲಯ ಘೋಷಿಸಿದೆ. ಈ ತೀರ್ಪು ಒಂದು ಕಡೆ ಕಾನೂನು ಕ್ರಮದ ಗೆಲುವಾಗಿದ್ದರೂ ಇನ್ನೊಂದು ಕಡೆ ಸಮಾಜದಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನು ಹುಟ್ಟಿಸಿದೆ. ಆ ದಿನದ ಘಟನೆ ನೆನಪಿಸಿಕೊಂಡ್ರೆ ಇನ್ನೂ ಗಾಬರಿಯಾಗೊಂತಿದೆ. 2022ರ ನವೆಂಬರ್ 19ರಂದು ಮಂಗಳೂರಿನ ನಾಗುರಿ ಬಳಿ ಓಡ್ತಾ ಇದ್ದ ಆಟೋ ರಿಕ್ಷಾದಲ್ಲೇ ಏಕಾಏಕಿ ಸ್ಫೋಟ ಆಯಿತು. ಮೊದಲಿಗೆ ಸಾಮಾನ್ಯ ಅಪಘಾತ ಅಂತ ಅಂದುಕೊಂಡ್ರು. ಆದರೆ ತನಿಖೆ ಮುಂದುವರಿದಂತೆ ಇದು ಸಾಮಾನ್ಯ ಸ್ಫೋಟ ಅಲ್ಲ, ಪ್ಲಾನ್ ಮಾಡಿದ ಉಗ್ರ ಕೃತ್ಯ ಅಂತ ಗೊತ್ತಾಯಿತು. ಆಟೋದಲ್ಲಿದ್ದ ಬ್ಯಾಗ್ ಒಳಗೆ ಪ್ರೆಷರ್ ಕುಕ್ಕರ್ನಲ್ಲಿ ಬಾಂಬ್ ಇಟ್ಟುಕೊಂಡಿದ್ದ ಶಾರಿಕ್ ದೇವಸ್ಥಾನ ಅಥವಾ ಜನಸಂದಣಿ ಇರುವ ಕಡೆ ಸ್ಫೋಟ ಮಾಡೋ ಉದ್ದೇಶ ಇಟ್ಟುಕೊಂಡಿದ್ದ ಎನ್ನುವುದು ತನಿಖೆಯಲ್ಲಿ ಬಯಲಾಯಿತು. ಸ್ಫೋಟದ ತೀವ್ರತೆಗೆ ಆಟೋ ಬೆಂಕಿಗೆ ಆಹುತಿಯಾದ್ರೆ ಶಾರಿಕ್ ತಾನೇ ಗಂಭೀರವಾಗಿ ಸುಟ್ಟ ಗಾಯಗಳೊಂದಿಗೆ ಸಿಕ್ಕಿಬಿದ್ದ. ಈತನ ಹಿನ್ನೆಲೆ ನೋಡಿದ್ರೆ ಇನ್ನೂ ಬೆಚ್ಚಿ ಬೀಳ್ಬೇಕಾಗತ್ತೆ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯವನೇ ಆಗಿರುವ ಶಾರಿಕ್ ಪ್ರೇಮ್ ರಾಜ್ ಅನ್ನೋ ಹೆಸರಿನಲ್ಲಿ ನಕಲಿ ಆಧಾರ್ ಕಾರ್ಡ್ ಮಾಡಿಸ್ಕೊಂಡು ಮೈಸೂರಿನಲ್ಲಿ ವಾಸಿಸ್ತಿದ್ದ. ಅಲ್ಲಿ ಕೂತು ಆನ್ಲೈನ್ ಮೂಲಕ ಬಾಂಬ್ ತಯಾರಿಸುವ ತರಬೇತಿ ತೆಗೆದುಕೊಂಡು ಅಗತ್ಯ ಸಾಮಗ್ರಿಗಳನ್ನ ಕೂಡ ಕಲೆ ಹಾಕಿದ್ದ. ಅಂದ್ರೆ ಇದು ಏಕಾಏಕಿ ನಡೆದದ್ದಲ್ಲ, ಸಾಕಷ್ಟು ದಿನಗಳಿಂದ ಪ್ಲಾನ್ ಮಾಡಿದ ಸಂಚು ಅನ್ನೋದ್ರಲ್ಲಿ ಸಂದೇಹವೇ ಇಲ್ಲ. ಇವನಿಗೆ ಹಣಕಾಸು ಸಹಾಯ ಮಾಡಿದ್ದವರು, ಸಂಪರ್ಕದಲ್ಲಿದ್ದವರು ಸೇರಿ ಇನ್ನೂ ಹಲವರನ್ನ ಎನ್ಐಎ ಬಂಧಿಸಿ ವಿಚಾರಣೆ ನಡೆಸಿ ದೊಡ್ಡ ಚಾರ್ಜ್ ಶೀಟ್ ಸಲ್ಲಿಸಿತ್ತು. ಈಗ ನ್ಯಾಯಾಲಯ 16 ಮಂದಿಯನ್ನ ದೋಷಿಗಳೆಂದು ಹೇಳಿರುವುದು ಈ ಜಾಲ ಎಷ್ಟು ದೊಡ್ಡದು ಅನ್ನೋದಕ್ಕೆ ಸಾಕ್ಷಿ. ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಹೊರಟಿದೆ. 10 ವರ್ಷ ಶಿಕ್ಷೆ ಸಾಕಾ? ಇಷ್ಟು ದೊಡ್ಡ ಮಟ್ಟದಲ್ಲಿ ಸಂಚು ರೂಪಿಸಿ ದೇವಸ್ಥಾನ ಅಥವಾ ಸಾರ್ವಜನಿಕ ಸ್ಥಳದಲ್ಲಿ ಸ್ಫೋಟ ಮಾಡೋ ಯತ್ನ ಮಾಡಿದವನಿಗೆ ಇದು ಕಡಿಮೆ ಶಿಕ್ಷೆ ಅಂತ ಹಲವರು ಭಾವಿಸ್ತಾರೆ. ಯಾಕೆಂದ್ರೆ ಈ ಸ್ಫೋಟ ನಿಜವಾಗಿಯೂ ಗುರಿ ತಲುಪಿದ್ರೆ ಎಷ್ಟು ನಿರಪರಾಧಿಗಳು ಪ್ರಾಣ ಕಳೆದುಕೊಳ್ತಿದ್ರೋ ಅಂದಾಜು ಕೂಡ ಮಾಡಲು ಆಗೋದಿಲ್ಲ. ಆದ್ರಿಂದ ಕೆಲವರ ಅಭಿಪ್ರಾಯದಲ್ಲಿ ಜೀವಾವಧಿ ಶಿಕ್ಷೆ ಅಥವಾ ಇನ್ನೂ ಕಠಿಣ ಶಿಕ್ಷೆ ನೀಡಬಹುದಾಗಿತ್ತು ಅನ್ನೋ ಮಾತು ಕೇಳಿಬರ್ತದೆ. ಆದರೆ ನ್ಯಾಯಾಲಯವು ಸಾಕ್ಷ್ಯಾಧಾರಗಳು, ಕಾನೂನು ವಿಧಿಗಳು ಇವುಗಳ ಆಧಾರದ ಮೇಲೆ ತೀರ್ಪು ನೀಡಿರಬಹುದು. ಈ ಪ್ರಕರಣ ನಮಗೆ ಒಂದು ದೊಡ್ಡ ಪಾಠ ಕೊಡುತ್ತದೆ. ಇಂತಹ ಘಟನೆಗಳು ಮತ್ತೆ ನಡೆಯಬಾರದಂದ್ರೆ ಭದ್ರತಾ ಪಡೆಗಳು ಇನ್ನಷ್ಟು ಎಚ್ಚರಿಕೆಯಿಂದ ತಂತ್ರಜ್ಞಾನನ ಬಳಸಿಕೊಂಡು ಕೆಲಸ ಮಾಡಬೇಕು. ಸೈಬರ್ ಮೇಲ್ವಿಚಾರಣೆ ಹೆಚ್ಚಿಸಬೇಕು, ಸಂಶಯಾಸ್ಪದ ಚಟುವಟಿಕೆಗಳನ್ನು ಬೇಗ ಪತ್ತೆ ಹಚ್ಚಬೇಕು ಮತ್ತು ರಾಜ್ಯಗಳ ನಡುವೆ ಮಾಹಿತಿ ಹಂಚಿಕೆ ಇನ್ನಷ್ಟು ವೇಗವಾಗಿ ನಡೆಯಬೇಕು. ಸ್ಥಳೀಯ ಪೊಲೀಸರಿಗೂ ಇಂಟೆಲಿಜೆನ್ಸ್ ಮಾಹಿತಿ ತಲುಪೋ ವ್ಯವಸ್ಥೆ ಬಲವಾಗಿರಬೇಕು. ಅಷ್ಟೇ ಅಲ್ಲ, ಬಾಡಿಗೆ ಮನೆಗಳಿಗೆ ಬರುತ್ತಿರುವವರ ವಿವರಗಳನ್ನು ಸರಿಯಾಗಿ ಪರಿಶೀಲಿಸುವ ವ್ಯವಸ್ಥೆ ಕಡ್ಡಾಯವಾಗಬೇಕು. ಇದೇ ವೇಳೆ ಜನಸಾಮಾನ್ಯರೂ ಕೂಡ ತಮ್ಮ ಜವಾಬ್ದಾರಿ ಅರಿತುಕೊಳ್ಬೇಕು. ಸುತ್ತಮುತ್ತ ಅನುಮಾನಾಸ್ಪದ ಚಟುವಟಿಕೆಗಳು ಕಂಡುಬಂದರೆ ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡಬೇಕು. ಯಾರಾದರೂ ನಕಲಿ ಗುರುತುಪತ್ರ ಬಳಸ್ತಿದ್ದಾರಾ, ಅಸಾಮಾನ್ಯವಾಗಿ ವರ್ತಿಸ್ತಿದ್ದಾರಾ ಅನ್ನೋದನ್ನ ಗಮನಿಸೋದು ಮುಖ್ಯ. ನಮಗೇನ್ ಸಂಬಂಧ ಅನ್ನೋ ಮನೋಭಾವ ಬಿಡಬೇಕು. ಸಮಾಜದ ಸುರಕ್ಷತೆ ಎಲ್ಲರ ಜವಾಬ್ದಾರಿ ಅನ್ನೋದನ್ನ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಒಟ್ಟಾರೆ ಮಂಗಳೂರು ಕುಕ್ಕರ್ ಸ್ಫೋಟ ಪ್ರಕರಣದ ತೀರ್ಪು ಕಾನೂನು ವ್ಯವಸ್ಥೆಯ ಒಂದು ಹಂತದ ಜಯ. ಆದ್ರೆ ಇದು ಕೊನೆಯಲ್ಲ. ಇಂತಹ ಘಟನೆಗಳು ಮರುಕಳಿಸದಂತೆ ತಡೆಗಟ್ಟೋದು ಮುಖ್ಯ. ಭದ್ರತಾ ವ್ಯವಸ್ಥೆ, ಜನರ ಎಚ್ಚರಿಕೆ ಮತ್ತು ಕಠಿಣ ಕಾನೂನು ಕ್ರಮ ಈ ಮೂರೂ ಒಟ್ಟಿಗೆ ಕೆಲಸ ಮಾಡಿದಾಗ ಮಾತ್ರ ಇಂತಹ ಅಪಾಯಗಳಿಂದ ಸಮಾಜವನ್ನ ದೂರ ಇಡಬಹುದು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.